ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಂಗಳ ಚೇತನ್. ಇಂದಿನ ಈ ವಿಡಿಯೋದಲ್ಲಿ ಹೆಲ್ತಿ ಚಿಯಾ ಸೀಡ್ ಫುಡ್ಡಿಂಗನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 2 ಬೌಲನ್ನು ತೊಗೊಂಡಿದ್ದೀನಿ. ಯೂಶ್ವಲಿ ನಾನು ಮತ್ತು ಹಸ್ಬೆಂಡ್ ಇಬ್ಬರಿಗೂ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ 2 ಬೌಲ್ಸ್ ಪ್ರಿಪೇರ್ ಮಾಡ್ತೀನಿ. ಸೊ 2 ಬೌಲಲ್ಲಿ ಫಸ್ಟು 1 ಸ್ಪೂನಷ್ಟು ಚಿಯಾ ಸೀಡ್ಸ್, ಹಾಗೆ 1 ಸ್ಪೂನಷ್ಟು ವಾಟರ್ ಮೆಲನ್ ಸೀಡ್ಸ್, ಹಾಗೆ 1 ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸ್, ಹಾಗೆ 1 ಸ್ಪೂನಷ್ಟು ಫ್ಲಾಕ್ಸ್ ಸೀಡ್ಸ್, ಹಾಗೆ 1 ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸನ್ನು ಹಾಕಿದ್ದೀನಿ. ನಂತರ ಇದಕ್ಕೆ ಒಂದು ವಾಲ್ನಟ್ಟನ್ನು ನೀಟಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು. ಇಲ್ಲಾಂದರೆ ಫುಲ್ ಒಂದೇ ವಾಲ್ನಟ್ ಸಿಗುತ್ತೆ. ನೀವು ಫುಡ್ಡಿಂಗ್ ತಿನ್ನಬೇಕಾದ್ರೆ ಈ ರೀತಿ ಪೀಸ್ ಮಾಡಿ ಹಾಕಿದ್ರೆ ಮಧ್ಯೆ ಸಿಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನಂತರ ಒಂದು 5ರಿಂದ 6 ರೆಸಿನ್ಸ್ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರೆ. ಸೊ ಇದನ್ನು ಒಂದು 1/4 ಸ್ಪೂನ್ ಹಾಕ್ಕೊಳ್ಳಿ. ತುಂಬ ಒಳ್ಳೆಯದು ಬಾಡಿಗೂ ಕೂಡ, ಮತ್ತು ನಿಮ್ಮ ವೆಯ್ಟ್ ಲಾಸ್ಗೆಲ್ಲ ತುಂಬ ಒಳ್ಳೆಯದು. ಬ್ಯಾಕ್ ಪೇಯ್ನು ಇದೆಲ್ಲ ರಿಲೀವ್ ಆಗುತ್ತೆ. ನಂತರ ಇದಕ್ಕೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಮೊಸರು ಅಥವಾ ಯೋಗ್ರೆಟ್ ಏನಿದೆಯೋ ಅದನ್ನು ಹಾಕ್ಕೊಳ್ಳಿ. ಮೊಸರನ್ನೇ ಕೂಡ ಯೋಗ್ರೆಟ್ ಮಾಡ್ಕೋಬೋದು. ರೆಸಿಪಿ ಆದಷ್ಟು ಬೇಗನೆ ಶೇರ್ ಮಾಡ್ತೀನಿ. ಅದಾದ ನಂತರ ಇದಕ್ಕೆ 1 ಏಲಕ್ಕಿ ಬಾಳೆಹಣ್ಣು ನೀಟಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಳಿ. ಸೊ ಇವೆಲ್ಲವನ್ನು ಹಾಕಿದ್ಮೇಲೆ ಇದ್ರ ಮೇಲೆ 1ರಿಂದ 2 ಸ್ಪೂನಷ್ಟು ಹನಿ. ನಿಮಗೆ ಹನಿ ಫ್ಲೇವರ್ ಇಷ್ಟ ಆದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಮೇಪಲ್ ಸಿರಪನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದೆಲ್ಲವನ್ನು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಓವರ್ ನೈಟ್ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಪ್ರೋಟೀನ್ ರಿಚ್ ಫುಡ್ ಅಂತ ಹೇಳ್ಬೋದು. ಏಕೆಂದರೆ 1 ಟೇಬಲ್ ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸು 1 ಗ್ರಾಮಷ್ಟು ಪ್ರೋಟೀನು, ಹಾಗೆ 5ರಿಂದ 10 ಕ್ಯಾಲೋರಿ ಇರುತ್ತೆ. ಹಾಗೆ ವಾಟರ್ ಮೆಲನ್ ಸೀಡ್ಸಲ್ಲಿ 0.5 ಗ್ರಾಮ್ ಪ್ರೋಟೀನ್, ಹಾಗೆ 5ರಿಂದ 10 ಕ್ಯಾಲೋರಿ ಇರುತ್ತೆ. ಸನ್ಫ್ಲವರ್ ಸೀಡ್ಸ್ ಕೂಡ ಸೇಮ್ 0.5 ಗ್ರಾಮ್ ಪ್ರೋಟೀನ್, ಹಾಗೆ 5 to 10 ಕ್ಯಾಲೋರೀಸ್ ಇರುತ್ತೆ. ಮತ್ತು ಫ್ಲಾಕ್ಸ್ ಸೀಡ್ಸ್ ಕೂಡ 0.5 ಗ್ರಾಮ್ ಪ್ರೋಟೀನ್, ಹಾಗೆ 10 to 15 ಕ್ಯಾಲೋರೀಸ್ ಇರುತ್ತೆ. ಮತ್ತು ಚಿಯಾ ಸೀಡ್ಸ್ 0.5 ಗ್ರಾಮ್ ಪ್ರೋಟೀನ್, ಹಾಗೆ 10 to 15 ಕ್ಯಾಲೋರೀಸ್ ಇರುತ್ತೆ. ಇನ್ನು ರೆಸಿನ್ಸಲ್ಲಿ ಜಸ್ಟ್ 0.1 ಗ್ರಾಮ್ ಅಷ್ಟು ಪ್ರೋಟೀನ್ ಇರುತ್ತೆ ಮತ್ತು 5 to 10 ಕ್ಯಾಲೋರೀಸ್ ಇರುತ್ತೆ. ಸೊ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಈ ರೆಸಿಪಿ ನೀವು ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.